Good morning, everybody. ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ವಿಲೇಜ್ ಝೋನ್. ಇದು ಸರ್ಕಾರಿ ರಸ್ತೆ. ಈ ವಿಲೇಜಿಂದ ಎರಡನೇ ಲ್ಯಾಂಡ್ ಮಾರಾಟಕ್ಕಿರೋಂಥದ್ದು. ಇಲ್ಲೇನೇ ಫೆನ್ಸಿಂಗ್ ಇದೆಯಲ್ಲ, ಇದು ಒಟ್ಟು 2 ಎಕರೆ. ಇದು ಒಂದು ಟಿ ಸಿನೂ ಕೂಡ ಈ ಲ್ಯಾಂಡ್ ಹತ್ರನೇ ಇದೆ. ಈ 2 ಎಕರೆನಲ್ಲಿ ಒಂದು 40 ತೆಂಗಿನ ಸಸಿ ಇದೆ. ನೋಡಿ, ತೆಂಗಿನ ಸಸಿ ಹಾಕಿದಾರಲ್ಲ, ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಒಂದು ಬೋರ್ವೆಲ್ ಇದೆ. ಇದು ಮೈಸೂರು ರಿಂಗ್ ರೋಡಿಂದ 42 ಕಿಲೋಮೀಟ್ರ್ ಆಗುತ್ತೆ. ಸೊ ಸಿಟಿಯಿಂದ ಬಂದರೆ ಟೋಟಲಿ KSRTC ಬಸ್ ಸ್ಟ್ಯಾಂಡ್ ಮೈಸೂರಿಂದ 50 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್. ಇದಕ್ಕೆ ಇವರು ಜಮೀನು ಸುತ್ತ ಈ ರೀತಿ ಹಾಕಿದ್ದಾರೆ ತೆಂಗಿನ ಸಸಿ, ಆಮೇಲೆ ಟೀಕ್ಸ್ ಎಲ್ಲ ಹಾಕಿದ್ದಾರೆ. ಇದು ಒಂದು ದೊಡ್ಡ ಕೆರೆ. ಅದು ಈ ವಿಲೇಜ್ ಹತ್ರ ಅಟ್ಯಾಚ್ ಆಗಿರುವಂತಹ ಕೆರೆ ಅದು. ಸೊ ಇದು ಪೂರ್ವಕ್ಕೆ ರಸ್ತೆ ಇದೆ, ಅಂದರೆ ಈ ಲ್ಯಾಂಡ್ ಫೇಸಿಂಗ್ ಬಂದು ಪೂರ್ವಕ್ಕಿದೆ, ಪಶ್ಚಿಮಕ್ಕೆ ಕೆರೆ ಇದೆ. ಈ ಸೆಂಟ್ರಲ್ಲಿ ಟೀಕ್ಸ್ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಲೈನು ಜಮೀನಲ್ಲೇ ಹೋಗಿದೆ. ಸೊ ಪಶ್ಚಿಮಕ್ಕೆ ಕೆರೆ ಇದೆ, ಟೀಕ್ಸು ಸುತ್ತ ಇದೆ. ಏನೋ ಟೀಕ್ಸ್ ಹತ್ರ ಕೆರೆ ಇದೆಯಲ್ಲ, ಅದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಅದು ಒಳ್ಳೆ ವ್ಯೂ ಪಾಯಿಂಟ್. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು. ನಂಜನಗೂಡಿಂದ ಇಲ್ಲಿಗೆ 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡ್, 50 ಕಿಲೋಮೀಟರ್ಸ್ ಫ್ರಮ್ ಮೈಸೂರು KSRTC ಬಸ್ ಸ್ಟ್ಯಾಂಡ್. ಒಂದು ಬೋರ್ವೆಲ್ ಇದೆ, ಅದ್ದೂರಿ ನೀರಿದೆ. ಎಂಟ್ರೆನ್ಸ್ ಇದೆಯಲ್ಲ, ಇದು ಈಸ್ಟ್ ಫೇಸಿಂಗಲ್ಲಿ ಇರೋದು. ಇದು ಆರಂಭದಲ್ಲೇ ಇರೋಂಥದ್ದು. ಇಲ್ಲಿಂದ ಶುರು ಆಗೋದು ಈ ಜಾಗ. ರೋಡ್ ಫೇಸಿಂಗು ವಿಲೇಜ್ಗೆ ಹತ್ರ. ಇದು 2 ಎಕರೆ ಪಿತ್ರಾರ್ಜಿತ ಆಸ್ತಿ ಇದು. ಸೊ ಅವರು ವಂಶವೃಕ್ಷ ಪ್ರಕಾರ 3 ಜನ ಮಕ್ಕಳಿದ್ದಾರೆ ಇವ್ರಿಗೆ. ಸೊ ಗಂಡ ಹೆಂಡತಿ 3 ಜನ ಮಕ್ಕಳಿದ್ದಾರೆ ಇವ್ರಿಗೆ. ಸೊ ಆ ಪ್ರಕಾರ ನಮಗೆ ವಂಶವೃಕ್ಷ ಕೊಡ್ತಾರೆ ಇವರು. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಈಗಾಗಲೇ ಡಿಸ್ಟೆನ್ಸ್ ಎಲ್ಲ ಹೇಳಿದ್ದೇನೆ. ಇದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥದ್ದು. ಇಲ್ಲೇ ವಿಲೇಜ್ ಕಾಣ್ತಾ ಇದೆ. ಆ ವಿಲೇಜಿಂದ 2ನೇ ಲ್ಯಾಂಡ್ ಇದು. ಒಂದು ಬೋರ್ವೆಲ್ ಇದೆ, ಒಂದು 40 ತೆಂಗಿನ ಸಸಿ ಇದೆ, ಮತ್ತು ಅಂದರೆ 3 ಸಾಲು ಹಾಕಿದ್ದಾರೆ. ಆ ಕಡೆ ಈ ಕಡೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಹಾಕಿದ್ದಾರೆ. ಟೀಕು ಕೂಡ ಸುತ್ತ ಹಾಕಿದ್ದಾರೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.